I present the topic about what is network automation ಮತ್ತು automation ಯಾವುದೇ ನೀಡ್ ಇದೆ, automation ಯಾಕೆ ನೆಟ್ವರ್ಕ್ ನೀಡ್ ಯಾಕಿದೆ ಮತ್ತು automation ಅಲ್ಲಿ ನೆಟ್ವರ್ಕ್ ಆರ್ಕಿಟೆಕ್ಚರ್ ಈ ಮೂರು ಟಾಪಿಕ್ ಬಗ್ಗೆ ಮಾಡ್ತೀನಿ. ಫಸ್ಟ್ ವಾಟ್ ಈಸ್ ನೆಟ್ವರ್ಕಿಂಗ್ ಆರ್ಕಿಟೆಕ್ಟ್, ನೆಟ್ವರ್ಕಿಂಗ್ ಆಟೋಮೇಷನ್. ಇದು ಬೇಸಿಕಲಿ ನಮ್ಮ ನೆಟ್ವರ್ಕಿಂಗ್ ಆಟೋಮೇಷನ್ಸ್ ಏನು ಬೇಕಾಗುತ್ತೆ ಅಂತಂದರೆ ಇಂಟರ್ ಕನೆಕ್ಟರ್ ಸಿಸ್ಟಮ್, ಕಂಟ್ರೋಲರ್ ಆಗಿರ್ಬೋದು, ಸೆನ್ಸರ್ಸ್ ಆಗಿರ್ಬೋದು, ಆಕ್ಚುಯೇಟರ್ಸ್ ಆಗಿರ್ಬೋದು, ಅದ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ನಾವು ಮಾಮೂಲಿ ಒಂದು ಪ್ರೋಸೆಸ್ ಅಂದರೆ ಈಗ PLCs ಇರುತ್ತೆ, ಸೆನ್ಸರ್ಸ್ ಇರುತ್ತೆ, ಅದ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಲ್ಲ. ಈಗ ಸೆನ್ಸರ್ ಒಂದು ಡಾಟಾ ಬಂದರೆ ಆ ಡಾಟಾ PLC ಬಂದು ಆಕ್ಚುಯೇಟರ್ ಎಲ್ಲ ಪ್ರೊಸೆಸ್ ಮಾಡಬೇಕಲ್ಲ, ಅದಕ್ಕೆ ನಾವು ಒಂದನ್ನು ಕನೆಕ್ಟ್ ಮಾಡಬೇಕಲ್ಲ, ಆ ಪ್ರೊಸೀಜರ್ ನೆಟ್ವರ್ಕಿಂಗ್. ಆ ನೆಟ್ವರ್ಕಿಂಗಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ತಾ ಇರುತ್ತೆ. ಎಷ್ಟೊಂದು ಸುಮಾರು ಟೈಪ್ಸಸ್ ಇದೆ. ಅದು ನಾವು ರಿಲೇಟೆಡ್ ನಾವು ಯಾವ PLC ಬಳಸ್ತೀವಿ, ಕಂಟ್ರೋಲರ್ ಬಳಸ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಟ್ವರ್ಕಿಂಗ್. ನಾವು ಕೀ ಪಾಯಿಂಟ್ಸ್, ನೆಟ್ವರ್ಕಿಂಗ್ ಕೀ ಪಾಯಿಂಟ್ಸ್ ಎಲ್ಲ ಹೇಳ್ಬೇಕಂದ್ರೆ ಇಂಡಸ್ಟ್ರಿಯಲ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್, ತುಂಬ ವಿವಿಧ ವಿಧವಾದಂಥ ಪ್ರೋಟೋಕಾಲ್ಸ್ ಇರುತ್ತೆ. ಎಕ್ಸಾಂಪಲ್ ಎಥರ್ನೆಟ್ಟು, ಮಾಡ್ ಬಸ್ ಆಗಿರ್ಬೋದು, ಕಾಫಿ ಬಸ್ಸು, ಕ್ಯಾನ್ ಬಸ್ಸು, ಇದರ ಸುಮಾರು ಬಸ್ಸಸ್ಗಳಿದೆ. ಬಸ್ಸಸ್ ಮೀನ್ಸ್ ಬಂಡಲ್ ಆಫ್ ಕೇಬಲ್ಸು ಒಂದು ಡಿವೈಸ್ ಕನೆಕ್ಟ್ ಆಗಿರ್ತೀವಲ್ಲ, ಅದು ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್ ಬರ್ತಾರೆ. ಅದು ಇಂಡಸ್ಟ್ರಿಯಲ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್. ನೆಕ್ಸ್ಟ್ ಕಂಟ್ರೋಲರ್ಸ್ ಬಂದರೆ PLCs ಆಗಿರ್ಬೋದು, DCS ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಕಂಟ್ರೋಲ್ ಸಿಸ್ಟಮ್, ಸೇಮ್ PLC ಥರನೇ ಸ್ವಲ್ಪ ವರ್ಕಿಂಗ್ ಸ್ವಲ್ಪ ಚೇಂಜ್ ಇರುತ್ತೆ. ಅದು ಒಂದು ಕನೆಕ್ಟ್ ಮಾಡ್ತೀವಲ್ಲ, ಈಗ PLCಯಿಂದ ಕಂಟ್ರೋಲರಿಂದ ಸೆನ್ಸರ್ಸ್ಗಳಿದೆ, ಆ ಕನೆಕ್ಷನ್ಸ್ಗೆ ನೆಟ್ವರ್ಕ್ಸ್ ಅಂತೆಲ್ಲ ಅಲ್ಲಿ ಯೂಸ್ ಆಗುತ್ತೆ ನೆಟ್ವರ್ಕಿಂಗು. ನೆಕ್ಸ್ಟ್ ಸೆನ್ಸರ್ಸ್ ಮತ್ತು ಆಕ್ಚುಯೇಟರ್ಸು. ಈಗ ಸೆನ್ಸರ್ಸ್ ಎಲ್ಲ ನಾವು ಕಲೆಕ್ಟ್ ಡಾಟಾ ತಗೋಬೇಕು. ಸೆನ್ಸರ್ ಟೆಂಪ್ರೇಚರ್ ಆಗಿರ್ಬೋದು, ಪ್ರೆಸೆನ್ಸು, ಪ್ರಾಕ್ಸಿಮಿಟಿಯಿಂದ ಏನಾದ್ರು ಡಿಟೆಕ್ಟ್ ಆದರೆ ಇನ್ಫಾರ್ಮೇಷನ್ ತಗೊಂಡು ನಾವು ಆಕ್ಚುಯೇಟರಿಂದ ನಾವೆಲ್ಲ ಇನ್ಫಾರ್ಮೇಷನ್ ತಗೊಳ್ತೀವಿ. PLCಗೆ ಏನಾದ್ರು ಇನ್ನೂ ಇನ್ಪುಟ್ ಬಂದಿರ್ತಾರ, ಸೆನ್ಸರ್ಸ್ನ ಇನ್ಪುಟ್ ಬಂದಿರ, ಅದು ಸೂಟಬಲ್ ಕಮೆಂಟ್ ಇರುತ್ತೆ. ಈಗ ಎಕ್ಸಾಂಪಲ್ ಮೋಟರ್ ರನ್ ಮಾಡಬೇಕಾಗಿರ್ಬೋದು, ಯಾವುದೋ ಒಂದು ಸೆನ್ಸರ್ ಇದೆ ಅಂದ ತಕ್ಷಣ ಮೋಟರ್ ರನ್ ಮಾಡಬೇಕು. ಆ ಟೈಮಲ್ಲಿ ಈಗ ಸೆನ್ಸರ್ನ ಡಾಟಾ ತಗೊಂಡು ಆಕ್ಚುಯೇಟರ್ಗೆ ಸೆಂಡ್ ಮಾಡ್ತೀವಲ್ಲ, ಅಲ್ಲಿ ನೆಟ್ವರ್ಕಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ HMI ಸಿಸ್ಟಮ್ಸಲ್ಲಿ ಇದು ಆಪರೇಟರ್ಸ್ ಟು ಮಾನಿಟರ್ ಆ್ಯಂಡ್ ಕಂಟ್ರೋಲ್ ದ ಇಂಟರಾಕ್ಟ್ ವಿತ್ ಸಿಸ್ಟಮ್ ರಿಮೋಟ್ಲಿ. ಈಗ ನಾವು HMI ಸಿಸ್ಟಮ್ ಯೂಸ್ ಮಾಡಿದ್ರೆ ಡೈರೆಕ್ಟ್ PLC ಹೋಗೋ ಅವಶ್ಯಕತೆ ಇಲ್ಲ, ಫೀಟ್ ಹತ್ರ ಹೋಗೋ ಅವಶ್ಯಕತೆ ಬರೋಲ್ಲ. HMI ಸ್ಕ್ರೀನ್ಸ್ ನಾವು ಅದರ ಡೈರೆಕ್ಟ್ ಸ್ಕ್ರೀನಲ್ಲಿ ಕಂಟ್ರೋಲ್ ಮಾಡ್ಬೋದಾಗಿದೆ. ನಾವು ಪ್ರೊಸೆಸಿಂಗಾಗಿ ಈ ಪ್ರೋಸೆಸ್ ಆಗ್ತಿದೆ ಅಂತ ವಿಜುವಲಿ ನೋಡ್ಬೋದು, ನಾವು ಸ್ಟಾರ್ಟ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು, ಎಲ್ಲ ಪ್ರೋಸೆಸ್ ಮಾಡ್ಬೋದು. ನೆಕ್ಸ್ಟ್ ಸ್ಕಡಾ ಇದು ಸ್ವಲ್ಪ HMI ಇಂದ ಹೈಯರ್ ವರ್ಷನ್ಸ್ ಆಗಿರುತ್ತೆ. ಅಟ್ ಎ ಟೈಮ್ ಡಾಟಾನ ಸಿಗ್ತಾ ಇರುತ್ತೆ. ಮೀನ್ಸ್ ನಾವು ಏನೇನು ಪ್ರೊಸೀಜರ್ ಆಗ್ತದೆ HMI ಅಂದರೆ ಸ್ಕ್ರೀನಲ್ಲಿ ನಮಗೆ ಏನು ಡಾಟಾ ಆಗ್ತದೆ ಸ್ಟಾರ್ಟ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಸ್ಕಡಾಲಿ ಅಂದರೆ ಡಾಟಾ ಮಾಮೂಲಿ ಸೂಪರ್ವೈಸರ್ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಡಾಟಾ ನಾವು ಇಷ್ಟವರೆಗೂ ಏನಾಗ್ತೀವಿ ಒನ್ ಡೇ ತಗೊಂಡ್ರೆ ಬೆಳಿಗ್ಗೆ ಸಿಗೋ ಪ್ರೊಸೀಜರ್ ಈ ಥರ ಆಗ್ತದೆ, ಪ್ರಾಬ್ಲಮ್ ಬರ್ತಿದೆ ಅಂತ ಸ್ಕಡಾ ಸಿಸ್ಟಮ್ ಮಾಡೋದ್ರಿಂದ ಆ ಡಾಟಾ ಸಿಗೋದ್ರಿಂದ ನಾವು ಮುಂದೆ ಏನಾರ ಚೇಂಜಸ್ ಮಾಡ್ಬೋದಾ, ಈ ನೆಟ್ವರ್ಕಿಂಗ್ ಏನಾದ್ರು ಪ್ರಾಬ್ಲಮ್ ಅಂತ, ಈ ಫೀಲ್ಡ್ ವೈಸಲ್ಲಿ ಏನಾದ್ರು ಪ್ರಾಬ್ಲಮ್ ಬರ್ತಿದೆಯಾ ಅಂತ ನಾವು ಟ್ರಬಲ್ ಶೂಟ್ ಮಾಡಿ ಅದಕ್ಕೆ ಇದರ ಮುಂದೆ ಮೇಂಟೆನೆನ್ಸ್ ಸ್ವಲ್ಪ ಅದಕ್ಕೆ ಸರ್ವಿಸ್ ಕೊಡಬೇಕಾ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ. ನಾವು ನೆಟ್ವರ್ಕಿಂಗು ಈಗ ಒಂದು ಸಿಸ್ಟಮ್ಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಬೇಕು. ನಮಗೆ ಸಿಂಪಲ್ ಮಾಡ್ಬೋದು, ಬೇರೆ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಹೋದಾಗ ನೆಟ್ವರ್ಕಿಂಗ್ ಎಸ್ಟಾಬ್ಲಿಷ್ ಜಾಸ್ತಿ ಆಗುತ್ತೆ. ನೆಟ್ವರ್ಕಿಂಗ್ ಜಾಸ್ತಿ ಆದರೆ ನಮ್ಮ ಈಗ ಇಂಡಸ್ಟ್ರಿದು ಪ್ರೋಟೋಕಾಲ್ಸ್ ಇರುತ್ತೆ, ಪ್ರೋಟೋಕಾಲ್ಸು, ಲ್ಯಾಡರ್ಸ್ ಇರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು, ಅವನ್ನ ಹ್ಯಾಕ್ ಮಾಡ್ಬೋದು. ಅದಕ್ಕೆ ಸೆಕ್ಯೂರಿಟೀಸ್ ಬರುತ್ತೆ. ಆ ನೆಟ್ವರ್ಕ್ಗೆ ಅಗೇನ್ಸ್ಟ್ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ಗಳು ಬರುತ್ತೆ. ಥ್ರೆಟ್ಸ್ಗೆ ಯಾವ ರೀತಿ ನಾವು ಅಡಾಪ್ಟೇಷನ್ ಮಾಡಬೇಕು, ಅಪ್ಡೇಷನ್ ಏನಾರು ಮಾಡಬೇಕು, ಅದನ್ನ ಇಂಪಾರ್ಟೆನ್ಸ್ ಆಗುತ್ತೆ. ನೀಡ್ ಆಫ್ ನೆಟ್ವರ್ಕಿಂಗ್ ಆಟೋಮೇಷನ್ಗೆ ಯಾಕೆ ನೆಟ್ವರ್ಕ್ ಬೇಕಾಗುತ್ತೆ ಅಂತ. ಕಮ್ಯುನಿಕೇಟ್ ಬಿಟ್ವೀನ್ ಡಿವೈಸಸ್, ಸೆನ್ಸರ್ಸ್ ಆಗಿರ್ಬೋದು, ಕಂಟ್ರೋಲರ್ಸ್ ಆಗಿರ್ಬೋದು, ಆಕ್ಚುಯೇಟರ್ಸ್ ಆಗಿರ್ಬೋದು, ಒಂದಕ್ಕೊಂದು ನೆಟ್ವರ್ಕ್ ಅಂದರೆ ಸಿಂಪಲ್ ಪ್ರಾಕ್ಸಿಮಿಟಿ ಸೆನ್ಸರ್ ತಕ್ಷಣ ಏನೋ ಡಿವೈಸ್ ಆನ್ ಆಗಬೇಕು. ಈಗ ಪ್ರಾಕ್ಸಿಮಿಟಿ ಸೆನ್ಸರ್ ಆನ್ ಆಗೋದ್ರಿಂದ ಆ ಸೆನ್ಸರ್ ಡಿಟೆಕ್ಟ್ ಆದ ತಕ್ಷಣ ಕಂಟ್ರೋಲರ್ ಮೀನ್ಸ್ PLC, DCS ಅಥವಾ ಯಾವುದೋ ಒಂದು ಡಿವೈಸ್ಗೆ ಕಳಿಸ್ಬೇಕು, ಅಲ್ಲಿ ನೆಟ್ವರ್ಕಿಂಗ್ ಇದಾಗುತ್ತೆ. ನೆಕ್ಸ್ಟ್ PLC ಏನು ಮಾಡುತ್ತೆ, ಅದು ಕಮೆಂಟ್ ಏನೋ ಒಂದು ಇನ್ಪುಟ್ ಬಂದರೆ ಅದಕ್ಕೊಂದು ಕಮೆಂಟ್ ಸೆಟ್ ಮಾಡಿರ್ತೀವಿ, ಪ್ರೋಗ್ರಾಮ್ ಮಾಡಿರ್ತೀವಿ ಅಥವಾ ಲ್ಯಾಡರ್ ಏನೋ ಮಾಡಿರ್ತೀವಲ್ಲ, ಆ ಸೆಟ್ ತಕ್ಷಣ ಅದೇ ರೀತಿಯಾಗಿ ಔಟ್ಪುಟ್ ರಿಲೀಸ್ ಮಾಡಬೇಕು. ಯಾವುದೋ ಔಟ್ಪುಟ್ ಆನ್ ಮಾಡ್ಬೋದು ಅಥವಾ ಆಫ್ ಮಾಡಬೇಕು ಅಥವಾ ಪ್ರೊಸೀಜರ್ ಆಗುತ್ತೆ. ನೆಕ್ಸ್ಟ್ ಡಾಟಾ ಕಲೆಕ್ಷನ್ ಆ್ಯಂಡ್ ಮಾನಿಟರಿಂಗ್. ನಾವು ರಿಯಲ್ ಟೈಮಲ್ಲಿ ನಾವು ಡಾಟಾ ಮಾನಿಟರ್ ಮಾಡ್ಬೋದು, ಅನಲೈಸಿಸ್ ಮಾಡ್ಬೋದು, ರಿಪೋರ್ಟಿಂಗ್ ಮಾಡ್ಬೋದು. ನಾವು ನೆಟ್ವರ್ಕ್ 24/7 ಮಿಷನ್ ರನ್ ಮಾಡಿದ ತಕ್ಷಣ ನಾವು ಪ್ರಾಬ್ಲಮ್ಸ್ ಆಗ್ತದೆ ಅಥವಾ ಸಿಸ್ಟಮ್ ಯಾವ ರೀತಿ ರನ್ ಆಗ್ತದೆ, ಯಾವ ಸ್ಪೀಡ್ ರನ್ ಆಗ್ತದೆ, ಅದೆಲ್ಲ ಡಾಟಾ ನಾವು ಕಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಸೆಂಟ್ರಲೈಸ್ಡ್ ಕಂಟ್ರೋಲ್. ಈಗ ನೆಟ್ವರ್ಕಲ್ಲಿ ಎಸ್ಟಾಬ್ಲಿಷ್ ಮಾಡಿ ಸ್ಕಾಡಾ ಸಿಸ್ಟಮ್ ಮತ್ತು HMI ಸ್ಕ್ರೀನ್ ತಂದರೆ ನಾವು ಎಲ್ಲ ಪ್ರೊಸೀಜರನ್ನು ಅಟ್ ಎ ಟೈಮ್ ಕಂಟ್ರೋಲ್ ಮಾಡ್ಬೋದು. ಸೆಂಟ್ರಲೈಸರ್ ಎಲ್ಲ ಇಂಟರ್ನೆಟ್ಟನ್ನು ಕೇಬಲ್ಸ್ ಅಥವಾ ವೈರ್ಲೆಸ್ ಯಾವುದೇ ರೀತಿ ಟೆಕ್ನಾಲಜಿ ನಾವು ಕನೆಕ್ಟ್ ಮಾಡಿದ್ರೆ ಪ್ರತಿ ಸಲ ಸೆನ್ಸರ್ ಹೋಗ್ಬೋದು ಅಥವಾ ಫೀಲ್ಡ್ ಕೆಲವು ಆಯಿಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಹೊಸ ಇದು ದೊಡ್ಡ ಫ್ಯಾಕ್ಟರಿಗಳು ಇರ್ತವೆ, ಡೈರೆಕ್ಟ್ ಹೋಗ್ತದೆ ಫೀಲ್ಡ್ ಮಷಿನ್ ತೊಗೊಳಗಿಲ್ಲ.
ಅಲ್ಲಿ ಹೋದ ಹಾಗಾದ್ರೆ ನೆಟ್ವರ್ಕಿಂಗ್ ಕನೆಕ್ಟ್ ಮಾಡಿದ್ರೆ ಎಲ್ಲ ಸೆನ್ಸರ್ಸ್ಗಳಾಗಿರ್ಬೋದು ಆಕ್ಟಿವಿಟೀಸ್ ಎಲ್ಲ ಕನೆಕ್ಟ್ ಮಾಡಿದ್ರೆ ರಿಯಲ್ ಟೈಮ್ ಡಾಟಾ ಸಿಗುತ್ತೆ ನೆಟ್ವರ್ಕಿಂಗ್ ಮಾತ್ರ. ಟು ವೈರ್ಲೆಸ್ ಬೇಕಾದ್ರೆ ನಾವು ಕ್ಲೌಡ್ ಅಲ್ಲಿ ಬೇಕಾದ್ರೆ ಅಪ್ಡೇಟ್ ಮಾಡ್ಬೋದು, ಥರ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ರಿಮೋಟ್ಲಿ ಆಕ್ಸೆಸ್ ಅಂಡ್ ಮ್ಯಾನೇಜ್ಮೆಂಟ್. ಆಪರೇಟರ್ಸ್ ಮತ್ತು ಇಂಜಿನಿಯರ್ಸ್ ಇರ್ತಾರಲ್ಲ ಅವ್ರು ಯಾವ ಡಿಫ್ರೆಂಟ್ ಲೊಕೇಶನ್, ಈಗ ಟೆಕ್ನಾಲಜಿ ಅಂದರೆ ವೈರ್ಲೆಸ್ ಟೆಕ್ನಾಲಜಿ ಇರುತ್ತೆ, ನಾವು ಬೇಕಾದ್ರೆ ಫೋನಲ್ಲಿ ಆಪರೇಟ್ ಮಾಡ್ಬೋದು. ಸುಮಾರು ಮಷಿನ್ಸ್ ಬಂದಿರ್ತಾವಲ್ಲ ಅವ್ರ ಫೀಲ್ಡ್ ಡೆವಲಪ್ಸಿಗೆ ಹೋಗಿರ್ಬೇಕು ಅಂತ ಅವಶ್ಯಕತೆ ಇರಲ್ಲ. ಆ ಪರ್ಪಸಲ್ಲಿ ಇದು ನೆಟ್ವರ್ಕಿಂಗ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಸ್ಕೇಲಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. ಹೊಸ ಇಂಟಿಗ್ರೇಷನ್ ವಾಸ್ ನ್ಯೂ ಡಿವೈಸಸ್. ಈಗ ನೆಟ್ವರ್ಕಿಂಗ್ ಹೊಸ ಡಿವೈಸ್ ಅಳವಡಿಸ್ಬೋದು, ತುಂಬ ಚೆನ್ನಾಗಿ ಬೇಗ ಅಳವಡಿಸ್ಬೋದು. ಹಾಗೂ ಎಕ್ಸ್ಟರ್ನಲ್ ಚೇಂಜಸ್ ಮಾಡ್ಕೊಂಡ್ರೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ನೆಟ್ವರ್ಕ್ ಎಕ್ಸ್ಟಾಬ್ಲಿಷ್ ಮಾಡಿದ್ರೆ ಚೇಂಜಸ್ ಬೇಗ ನಾವು ಮಾಡ್ತಿರ್ಬೋದು. ನೆಕ್ಸ್ಟ್ ಡಾಟಾ ಇಂಟಿಗ್ರೇಷನ್ ಅನಾಲಿಟಿಕ್ಸ್. ನಾನು ಏನಿದೆ ನಾವು ಒಂದು ಡೇ, ವೀಕ್ ಅಥವಾ ಒಂದು ಇಯರ್ ಪ್ಲಾನ್ ಪ್ರಕಾರ ತಗೊಂಡ್ರೆ ಏನು ಪ್ರಾಬ್ಲಮ್ ಆಗ್ತಿದೆ, ನೆಕ್ಸ್ಟ್ ಇಯರ್ ನಾವು ಏನು ಅಪ್ಡೇಟ್ ಮಾಡಬೇಕು, ಅದು ನಾವು ಡಾಟಾ ಇಂಟಿಗ್ರೇಷನ್ ಅನಾಲಿಟಿಕ್ಸ್ ಮೀನ್ಸ್ ಅನಲೈಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಇಷ್ಟು ಪ್ರೋಸೆಸ್ ಪ್ರಾಬ್ಲಮ್ ಆಗ್ತದೆ, ಏನು ಅಪ್ಡೇಷನ್ ಬೇಕಾ ಅಥವಾ ಸರ್ವಿಸ್ ಬೇಕಾ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರೆಡಿಕ್ಷನ್, ಮೇಂಟೆನೆನ್ಸ್, ಆಪ್ಟಿಮೈಸೇಷನ್ ಅಂಡ್ ಡಾಟಾ ಗಿವನ್ ಸರ್ವಿಸ್. ಪ್ರೆಡಿಕ್ಷನ್ ಈಗ ಪ್ರೊಸೆಸ್ ಅಲ್ಲಿ ನಡೀತಿರುತ್ತೆ, ಏನಾದ್ರು ಪ್ರಾಬ್ಲಮ್ ಬರುತ್ತೆ ಅಂದ್ರೆ ನಾವು ಈಗ ಡಾಟಾ ಸಿಗುತ್ತಿರುತ್ತಲ್ಲ ಅದನ್ನು ಪ್ರೆಡಿಕ್ಟ್ ಮಾಡೋದು. ಈ ಥರ ಪ್ರಾಬ್ಲಮ್ ಬರುತ್ತೆ, ಮುಂದಿನ ಪ್ರಾಬ್ಲಮ್ ಅಂದರೆ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅದು ನೆಟ್ವರ್ಕಿಂಗ್ ಮುಖಾಂತರ ತಿಳಿಯುತ್ತೆ ಎಲ್ಲ ಡಿವೈಸ್ ಕನೆಕ್ಟ್ ಮಾಡೋದ್ರಿಂದ. ಸೆಕ್ಯೂರಿಟಿ ಆ್ಯಂಡ್ ವೇರಿಯಬಿಲಿಟಿ. ಸೆಕ್ಯೂರಿಂಗ್ ಈಗ ನಾವು ಒಂದಕ್ಕೊಂದು ಸೆಕ್ಯೂರ್ ಮಾಡೋದ್ರಿಂದ, ಸೆಕ್ಯೂರ್ ಮೀನ್ಸ್ ಸೈಬರಿಂದ ಅಥವಾ ನೆಟ್ವರ್ಕಿಂಗ್ ಡ್ಯಾಮೇಜ್ ಇಂದ ಅಥವಾ ಫೀಲ್ಡ್ ಕೆಲವೊಂದು ಟೈಮ್ ಸೆನ್ಸರ್ಸ್ಗಳಿರುತ್ತೆ ಡ್ಯಾಮೇಜ್ ಆಗುತ್ತೆ, ನಾವು ಫಿಸಿಕಲಿ ಯಾರು ನೋಡಬೇಕು ಹೋಗ್ಬೇಕಾಗುತ್ತೆ. ಬಟ್ ನಮ್ಮ HMI ಸ್ಕ್ರೀನ್ಸ್ ಅಥವಾ ಏನು ಡಿವೈಸಸ್ ಇದ್ರೆ ನೆಟ್ವರ್ಕಿಂಗ್ ಕನೆಕ್ಟ್ ಮಾಡಿದ್ರೆ ಪ್ರಾಬ್ಲಮ್ಸ್ ಏನಾದ್ರೆ ಡಿಟೆಕ್ಟ್ ಮಾಡೋದು. ಎಕ್ಸಾಂಪಲ್ ಸೆನ್ಸ್ ಆಗ್ತಿಲ್ಲ ಅಂದ್ರೆ ಗೊತ್ತಾಗುತ್ತೆ ಮಾಡ್ತಾರೆ, ಸೆನ್ಸ್ ಆಗ್ತಿಲ್ಲ, ಈ ಪ್ರೊಸೀಜರ್ ಮೋಟರ್ ರನ್ ಆಗ್ತಿಲ್ಲ ಅಥವಾ ಈ ಪ್ಲಾಂಟ್ ಏನೋ ಪ್ರಾಬ್ಲಮ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸಾಫ್ಟ್ವೇರ್ ಅಪ್ಲಿಕೇಶನ್ ಮೇಂಟೆನೆನ್ಸ್. ನಾವು ಎಲ್ಲರಿಗೂ ನೆಟ್ವರ್ಕ್ ಕನೆಕ್ಟ್ ಮಾಡಿದ್ರೆ PLC ಟು PLC ಪ್ರೆಸೆನ್ಸ್ ಎಲ್ಲ ನೆಟ್ವರ್ಕಿಂಗ್ ಮಾಡಬೇಕು. ಈಗ ಅಟ್ ಎ ಟೈಮ್ ನಾವು ಮಾಸ್ಟರ್ ಅಂಡ್ ಸ್ಟೇವ್, ಈಗ ಒಂದು PLC ನಾವು ಮಾಸ್ಟರ್ ಮೈನ್ ಕಂಟ್ರೋಲರ್ ಅನದರ್ ಈಸ್ ಸ್ಟೇವ್, ಅದರಿಂದ ಕಂಟ್ರೋಲ್ ಆಗುತ್ತೆ. ನಾವು ಒಂದು PLC ನಾವು ಕಂಟ್ರೋಲ್ ಮಾಡಿದ್ರೆ ನಮ್ಗೆ ಎಷ್ಟು PLC ಇದೆ ಎಲ್ಲ PLC ಕಂಟ್ರೋಲ್ ಮಾಡ್ಬೋದು. ದೊಡ್ಡ ಪ್ಲಾಂಟ್ಸ್ ಎಲ್ಲ ಇದೇ ರೀತಿ ರನ್ ಆಗ್ತದೆ. ನೆಕ್ಸ್ಟ್ ನಮ್ಮ ಸಿಲೆಬಸ್ ಇರೋದು ನೆಟ್ವರ್ಕಿಂಗ್ ಆಟೋಮೇಷನ್. ಆಟೋಮೇಷನ್ಸ್ ನೆಟ್ವರ್ಕ್ ಯಾವ ರೀತಿ ಇರುತ್ತೆ ಅಂತ ಈಗ ನಾನು ಹೇಳಿದೆ. ನೆಟ್ವರ್ಕಿಂಗ್ ಅಂದರೆ ಏನು, ಕಂಟ್ರೋಲರ್ಸ್, ಸೆನ್ಸರ್, ಆಕ್ಚುಯೇಟರ್ಸ್, ಸೂಪರ್ವೈಸರ್ ಸಿಸ್ಟಮ್ ಎಲ್ಲವನ್ನೇ ಒಂದು ಸಿಸ್ಟಮ್ಸ್ ತರೋದು ಮೀನ್ಸ್ ಲಿಟರಲಿ ಕನೆಕ್ಟ್ ಮಾಡೋದು, ವೈರ್ಲೆಸ್ ಆಗಿರ್ಬೋದು, ವೈರ್ಡ್ ಆಗಿರ್ಬೋದು. ನೆಕ್ಸ್ಟ್ ಟಿಪಿಕಲ್ ನೆಟ್ವರ್ಕ್ ಆರ್ಕಿಟೆಕ್ಚರ್ ಬೇಸಿಕಲಿ ಹಿಂಗಿರುತ್ತೆ. ಸೆನ್ಸರ್ಸ್ ಇರುತ್ತೆ, PLCs ಇರುತ್ತೆ, SCADA HMS ಇರುತ್ತೆ, MES, ಆಮೇಲೆ ERP. ಫಸ್ಟ್ ಒಂದು ಫೀಲ್ಡ್ ಡಿವೈಸಸ್ ಅಂದರೆ ಸೆನ್ಸರ್ಸ್ ಬರ್ತವೆ, ಆಕ್ಚುಯೇಟರ್ಸ್ ಬರ್ತವೆ, ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಏನೋ ಬರ್ತಾವೆ, ಪ್ರೊಡಕ್ಷನ್ಸ್ ಅವೆಲ್ಲ ಬರ್ತವೆ. ಇದರಲ್ಲಿ ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್ ಸುಮಾರು ಮಾಡ್ ಬಸ್ ಅಂತ ಬರ್ತದೆ. ಈಗ PLC ಟು PLC ಕಮ್ಯುನಿಕೇಷನ್, ಪ್ರಾಫಿ ಬಸ್, ಇದು ನಮ್ಮದು ಸೆನ್ಸರ್ಸ್ಗಳಿಂದ ಡಾಟಾ ಕಲೆಕ್ಟ್ ಮಾಡೋದು, HMI ಕನೆಕ್ಟ್ ಮಾಡೋದು ಎಲ್ಲ ಬರ್ತವೆ. ಪರ್ಪಸ್ ನಾವೇನಿದೆ ಫೆಸಿಲಿಟಿ ಡಿಟೆಕ್ಟ್ ಇಂಟರಾಕ್ಷನ್ ಬಿಟ್ವೀನ್ ದ ಫೀಲ್ಡ್ ಡಿವೈಸ್ ಆ್ಯಂಡ್ ಕಂಟ್ರೋಲರ್ಸ್. PLC ಜೊತೆಗೆ ನಾವು ಕಂಟ್ರೋಲ್ ಮಾಡೋಕ್ಕೆ ಈ ನೆಟ್ವರ್ಕ್ ಬೇಕಾಗಿದೆ. ಫಸ್ಟ್ ಬೇಸಿಕ್ ಸ್ಟೆಪ್ ಫೀಲ್ಡ್ ಡಿವೈಸ್ ಮತ್ತು ಕಂಟ್ರೋಲರ್ಗೆ ಬೇಕಾಗಿರೋದು ಇದು ನೆಟ್ವರ್ಕ್ ಬೇಕಲ್ಲ, ಆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಕಂಟ್ರೋಲರ್ ಬಂದರೆ PLCಸು, DCS ಡಿಸ್ಟ್ರಿಬ್ಯೂಷನ್ ಕಂಟ್ರೋಲರ್, ಅದು ಬರ್ತಾವೆ HMIs. ಇದರಲ್ಲಿ ಯಾವ ಕಮ್ಯುನಿಕೇಷನ್ ಪ್ರೋಟೋಕಾಲ್ಸ್ ಬಳಸ್ತೀವಿ ಅಂದರೆ ಎಥರ್ನೆಟ್, ಪ್ರಾಫಿನೆಟ್, ಮಾಡ್ಬಸ್ ಸುಮಾರು ಬಳಸ್ತಿರ್ತೀವಿ. ಪರ್ಪಸ್ ಏನಂದರೆ ಎಕ್ಸಿಕ್ಯೂಟ್ ಆ್ಯಂಡ್ ಕಂಟ್ರೋಲ್ ಲಾಜಿಕ್. ಈಗ ನಾವು ಏನೇನು PLC ಕಮೆಂಟ್ ಕೊಟ್ಟರೆ ನೆಕ್ಸ್ಟ್ ಫೀಲ್ಡ್ ಡಿವೈಸ್ ಎಕ್ಸಿಕ್ಯೂಟ್ ಆಗಬೇಕು. ಈಗ ಒಂದು ಪ್ರೋಗ್ರಾಮ್ ಮಾಡ್ತೀವಿ, ಏನೋ ರನ್ ಆಗಬೇಕು, ಆ ರನ್ ಆಗೋದಕ್ಕೆ ಯೂಸ್ ಆಗುತ್ತೆ ನೆಟ್ವರ್ಕಿಂಗ್. ನೆಕ್ಸ್ಟ್ ಸೂಪರ್ವೈಸರ್ ಕಂಟ್ರೋಲ್, SCADA ಸಿಸ್ಟಮ್ ಆ್ಯಂಡ್ ಡೇಟಾ ಸರ್ವರ್ ವರ್ಕ್ ಸ್ಟೇಷನ್ಸ್. ಇದರಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ PLC ಎಲ್ಲ ಡಾಟಾ ತಗೊಂಡು ರಿಯಲ್ ಟೈಮ್ ಮಾನಿಟರ್ ಮಾಡ್ಬೋದು, ಏನೋ ಚೇಂಜಸ್ ಮಾಡ್ಬೋದು. ಸೊ ಈಗ ಟೋಟಲ್ ಡಾಟಾ ಎಲ್ಲ ತಗೊಂಡು ಯಾವ ರೀತಿ ಆಗ್ತಾ ಇದೆ ಆ್ಯಕ್ಚುಲಿ ಪ್ರೊಸೀಜರ್ ಅಂತ ನಾವು ಇಲ್ಲಿ ಚೆಕ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಎಂಟರ್ಪ್ರೈಸ್ ಲೆವೆಲ್. ಈಗ ನಾವು ಮಾಮೂಲಿ ಎಲ್ಲ ಸರ್ ಇವೆಲ್ಲ ಮಾಡಿರ್ತೀವಿ, ಪ್ಲಾಂಟ್ ಎಲ್ಲ ರನ್ ಮಾಡಿರ್ತೀವಿ. ಕೆಲವು ಟೈಮ್ ಏನಿಸುತ್ತೆ ಸೆನ್ಸರ್ ಪ್ರಾಬ್ಲಮ್, ಸೆನ್ಸರ್ ಚೇಂಜ್ ಮಾಡಬೇಕಾಗುತ್ತೆ. ಆಗ ಅವ್ರಿಗೆ ಏನಾಗುತ್ತೆ, ಫ್ಯಾಕ್ಟ್ರಿ ಅವ್ರ ಆ ಬಿಸ್ನೆಸ್ ಪ್ರಕಾರ ಹೇಳ್ಕೊತಾರೆ. ನಾವು ಅವಂತೀವಿ ಸಡನ್ ಚೇಂಜಸ್ ಮಾಡೋಕ್ಕಲ್ಲ ಅವ್ರಿಗೆ. ಈ ERP ಅಲ್ಲಿ ಏನಾಗುತ್ತೆ, ಡಿಸಿಷನ್ ಮೇಕಿಂಗ್ ಏನಾಗುತ್ತೆ ಅಂದರೆ ಅವ್ರಿಗೆ ಬೇಕಾಗಿದೆಯಾ, ಕೆಲವು ಟೈಮು ಸೆನ್ಸರ್ಸ್ಗಳು ಚೇಂಜ್ ಮಾಡೋದು ಅವಶ್ಯಕತೆ ಇದೆಯಾ, ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಎಫೆಕ್ಟಿವ್ ಯೂಸ್ ಆಗ್ತಿದೆ, ಎಲ್ಲ ಯೂಸ್ ಆಗೋದ್ರಿಂದ ನೆಟ್ವರ್ಕಿಂಗ್ ನಾವು ಎಲ್ಲ ರೀತಿ ಕನೆಕ್ಟ್ ಮಾಡೋದ್ರಿಂದ ಟೋಟಲ್ ಬಿಸ್ನೆಸ್ಗೆ ಒಂದು ಐಡಿಯಾ ಬರುತ್ತೆ. ಇಷ್ಟು ಪ್ರಾಫಿಟ್ ಬರ್ತಾ ಇದೆ, ಇಷ್ಟು ಪ್ರಾಬ್ಲಮ್ ಆಗ್ತದೆ, ಇಷ್ಟು ಎನರ್ಜಿ ವೇಸ್ಟ್ ಆಗ್ತಿದೆ ಅಥವಾ ಎನರ್ಜಿ ಇಷ್ಟು ಯೂಸ್ ಆಗ್ತದೆ ಅಂತ. ಇದನ್ನ ನಾವು ಬಿಸ್ನೆಸ್ ಅನ್ನು ನಡೆಸೋಕ್ಕೆ ನೆಟ್ವರ್ಕಿಂಗ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಈ ನೆಟ್ವರ್ಕಿಂದ ಇನ್ನೊಂದು ಥರ ಆಟೋಮೇಷನ್ ಇರೋ ಥರನೇ. ನೆಕ್ಸ್ಟು ಈಗ CCTV ಆಕ್ಸೆಸ್, CCTV ಅಂದರೆ ಅಟ್ ಎ ಟೈಮ್ CCTV ನಾವೆಲ್ಲ ಕಂಟ್ರೋಲ್ ಮಾಡ್ಬೋದು. ಮೀನ್ಸ್ ಫೀಲ್ಡಲ್ಲೆಲ್ಲ ವರ್ಕ್ ಆಗ್ತಿದೆಯಾ, ಫೀಲ್ಡಲ್ಲೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ. ನೆಕ್ಸ್ಟ್ ಸೂಪರ್ವೈಸೇಷನ್ ಯಾವ ರೀತಿ ವರ್ಕ್ ಆಗುತ್ತೆ. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ನಿ ಮಾಡೋದು ಹಿಂಗೆ, ಇಬ್ಬರು ಸೂಪರ್ವೈಸರ್ ಇರ್ತಾರೆ, ಅವ್ರ ಜೊತೆ ಕೆಳಗಡೆ ಸ್ವಲ್ಪ ಡೈರೆಕ್ಟರ್ಸು ಮತ್ತು ಅವ್ರ ಕಡೆ ಮ್ಯಾನೇಜರ್ಸ್ಗಳಿರ್ತಾರೆ, ಅವ್ರ ಜೊತೆ ಫೀಲ್ಡ್ ಸೇಮ್ ಇದೇ ಥರ ಆಟೋಮೇಷನ್ ಪ್ರೊಸೀಜರಲ್ಲಿ ನೆಟ್ವರ್ಕಿಂಗ್ ವರ್ಕ್ ಆಗುತ್ತೆ.